ಇಲ್ಲಿ ನಿಮ್ಮ ಕ್ಲಾಸ್ ರೂಮ್ ಎನ್ವೈರನ್ಮೆಂಟ್ ಬೇರೆ ಕೋಚಿಂಗ್ ಸೆಂಟರ್ಸಿಂದ ಹೇಗೆ ಡಿಫ್ರೆಂಟ್ ಆಗಿದೆ? ಇಲ್ಲಿ ನಾವು ಇಂಡಿವಿಜುವಲ್ ಕೇರ್ ಅನ್ನೋದು ತೋರಿಸ್ತೀವಿ. ಅವ್ರ ಅಟೆಂಡೆನ್ಸ್ ಆಗಿರ್ಬೋದು, ಮಾರ್ಕ್ಸ್ ಆಗಿರ್ಬೋದು, ಪ್ರತಿಯೊಬ್ಬದು ಸ್ಟೂಡೆಂಟ್ಗೂ ಸಪ್ರೇಟಾಗಿ ಚೆಕ್ ಮಾಡ್ತಿದ್ವಿ. ಅವ್ರು ಎವ್ರಿ ಡೇ ಬರ್ತಿದ್ದಾರೋ ಇಲ್ವೋ, ಮಾರ್ಕ್ಸ್ ಯಾವುದ್ರಲ್ಲಿ ಕಡಿಮೆ ಬರ್ತಿದೆ, ಯಾವುದ್ರಲ್ಲಿ ಜಾಸ್ತಿ ಬರ್ತಿದೆ, ಒಂದು ವೇಳೆ ಡಿಮೋಟಿವೇಟ್ ಆಗಿದ್ದಾರೆ ಅಂದರೆ ಯಾಕೆ ಏನು ಅಂತ ಹೇಳ್ಬಿಟ್ಟು ಪರ್ಸ್ನಲ್ ಆಗಿ ಗೈಡ್ ಮಾಡ್ತೀವಿ. ಸೊ ಇಲ್ಲಿ ಕೇವಲ ನಾವು ಪಾಠ ಮಾಡಲ್ಲ, ಪ್ರತಿಯೊಬ್ಬ ವಿದ್ಯಾರ್ಥಿಯವರು ಬಂದವನು ಒಂದು ಜಾಬ್ ತಗೊಂಡು ಹೋಗಲೇಬೇಕು ಅಂತ ಸತತವಾಗಿ ಇಲ್ಲಿರುವ ಪ್ರತಿಯೊಬ್ಬ ಟ್ರೈನರು ಅವ್ರ ಬಗ್ಗೆ ಕೇರ್ ಮಾಡ್ತಾರೆ. ಲರ್ನ್ ಆನ್ಲೈನ್ ಬೋತ್ ಆನ್ಲೈನ್ ಮತ್ತು ಆಫ್ಲೈನ್ ಫೆಸಿಲಿಟೀಸ್ ಕೊಡ್ತಾರೆ. ನೀವು ಹೇಗೆ ಆನ್ಲೈನ್ ಮತ್ತು ಆಫ್ಲೈನ್ ಕ್ಲಾಸಸ್ ಕ್ವಾಲಿಟಿನ ಬ್ಯಾಲೆನ್ಸ್ ಮಾಡ್ತೀರಾ? ಇಲ್ಲಿ ನಮ್ಮ ಯೂನಿಕ್ನೆಸ್ ಏನು ಅಂದರೆ ಇಲ್ಲಿ ನಾವು ನಮ್ಮ ಆಫ್ಲೈನ್ ವಿದ್ಯಾರ್ಥಿಗಳಿಗೆ ಏನು ಕ್ಲಾಸಸ್ ಕೊಡ್ತೀವಲ್ಲ, ಎಕ್ಸಾಕ್ಟ್ಲಿ ಅದೇ ಕ್ಲಾಸಸ್ನ ಆನ್ಲೈನ್ ವಿದ್ಯಾರ್ಥಿಗಳು ಕೂಡ ಕೊಡ್ತೀವಿ. ಅಂದರೆ ಇಬ್ಬರ ಮಧ್ಯದಲ್ಲಿ ಯಾವುದೇ ಡಿಫ್ರೆನ್ಸ್ ಇರಲ್ಲ. ಕಂಪ್ಲೀಟಾಗಿ ಇವರೆಲ್ಲ ಏನೆಲ್ಲ ಕಲಿತಾರೆ ಅದನ್ನೆಲ್ಲ ಕೂಡ ಆನ್ಲೈನ್ ವಿದ್ಯಾರ್ಥಿಗಳು ಕೂಡ ಕಲಿತಾರೆ. ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಸಕ್ಸಸ್ಗೆ ನಿಮ್ಮ ಒಂದು ಗೋಲ್ಡನ್ ರೂಲ್ ಏನು? ನನ್ನ ಪ್ರಕಾರ ಗೋಲ್ಡನ್ ರೂಲ್ ಅಂದರೆ ಕೇವಲ ಎರಡು ಪದಗಳು: ಡಿಸಿಪ್ಲಿನ್ ಆ್ಯಂಡ್ ಪರ್ಸಿಸ್ಟೆನ್ಸ್. ಪ್ರತಿದಿನ ಏನು ಮಾಡ್ತಿದ್ದೀರಾ ಎಕ್ಸಾಕ್ಟ್ಲಿ ಅದನ್ನೇ ರಿಪೀಟ್ ಮಾಡಬೇಕು. ಅದು ನಿಮ್ಮ ಜಾಬ್ ಆಗೋವರೆಗೆ ಕಂಟಿನ್ಯೂಸ್ ಆಗಿ ಮಾಡಬೇಕು. ಅದನ್ನೇ ನಾವು ಪರ್ಸಿಸ್ಟೆನ್ಸ್ ಅಂತೀವಿ. ರೋಮ್ ಇಸ್ ನಾಟ್ ಬಿಲ್ಟ್ ಇನ್ ಎ ಡೇ ಅಂತ ಹೇಳ್ತಾರೆ. ಸೊ ಅದನ್ನು ಪ್ರತಿಯೊಬ್ಬ ವಿದ್ಯಾರ್ಥಿಯು ಅರ್ಥ ಮಾಡ್ಕೋಬೇಕು.